ಯುವಕನ ಬಳಿ ಲಿಫ್ಟ್ ಕೇಳಿ ಮೊಬೈಲ್ ದೋಚಲು ಯತ್ನಿಸಿದ ಕಳ್ಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ಮಾಡಿದೇನು ವೈರಲ್ ಆಯ್ತು ವಿಡಿಯೋ. ಸ್ವಾರ್ಥವೇ ತುಂಬಿದ ಈ ಕಾಲದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡಲು ಕೂಡ ಹಿಂದೆ ಮುಂದೆ ಯೋಚಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಸಹಾಯ ಕೇಳುವ ನೆಪದಲ್ಲೂ ಮೋಸ ಎಸಗುವ ಅನೇಕರಿದ್ದಾರೆ. ಇಂತಹ ಹಲವು ಘಟನೆಗಳು ನಡೆದಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಲಿಫ್ಟ್ ಕೇಳುವ ನೆಪದಲ್ಲಿ ಯುವತಿಯೊಬ್ಬಳು ಹೈ ಡ್ರಾಮಾ ಮಾಡಿದ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. ಸವಾರನೊಬ್ಬನ ಬಳಿ ಲಿಫ್ಟ್ ಕೇಳಿ ಬಳಿಕ ಆತನ ಮೊಬೈಲ್ ಅನ್ನೇ ಕದಿಯಲು ಮುಂದಾಗಿದ್ದಾಳೆ. ಸದ್ಯ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬೈಕ್ನಲ್ಲಿ ತೆರಳುತ್ತಿದ್ದ ಯುವಕನೊಬ್ಬ ರಾಜಸ್ಥಾನದ ಜೈಪುರದಲ್ಲಿ ಯುವತಿಯೊಬ್ಬಳು ಲಿಫ್ಟ್ ಕೇಳಿದ ತಕ್ಷಣ ಸಹಾಯ ಹಸ್ತ ಚಾಚಲು ಮುಂದಾಗಿದ್ದ. ಆದ್ರೆ ಆಕೆ ಆತನ ಮೊಬೈಲ್ ಫೋನ್ ಕಳವು ಮಾಡಿ ಸ್ಥಳದಿಂದ ಪರಾರಿಯಾಗಲು ಪ್ರಯತ್ನಿಸಿದ್ದಾಳೆ. ಆತನ ಸೌಜನ್ಯದ ಗುಣವನ್ನೇ ಆಕೆ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾಳೆ. ಇದರ ವಿಡಿಯೋ ಇಲ್ಲಿದೆ ನೋಡಿ. ಈಗ ನೀವು ನೋಡ್ತಾ ಇರಬಹುದು, ಆಕೆ ತನ್ನ ಮೊಬೈಲ್ ಫೋನ್ ಕಸಿದು ಸ್ಥಳದಿಂದ ಪರಾರಿಯಾಗಲು ಪ್ರಯತ್ನಿಸುತ್ತಿದ್ದಂತೆ ಆತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ. ವೈರಲ್ ಕ್ಲಿಪ್ ನಲ್ಲಿ ಯುವತಿ ಕ್ಯಾಮೆರಾದಿಂದ ಮುಖವನ್ನ ಮರೆ ಮಾಡಲು ಪ್ರಯತ್ನಿಸುತ್ತಿದ್ದಾಗ ಮತ್ತು ತನ್ನನ್ನು ತಾನು ಬಿಡಿಸಿಕೊಳ್ಳಲು ಪದೇ ಪದೇ ಪ್ರಯತ್ನಿಸುತ್ತಿದ್ದಾಗ ಆತ ಆಕೆ ಕೈಗಳನ್ನ ಹಿಡಿದುಕೊಂಡಿರುವುದು ಕಂಡು ಬಂದಿದೆ. ಜೈಪುರದ ಜನನಿಬಿಡ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಆಕೆ ಸ್ಥಿತಿ ಕಂಡು ಸಹಾಯ ಮಾಡಲು ಒಪ್ಪಿದ ಸವಾರನಿಗೆ ಆಕೆ ಮೋಸ ಮಾಡಲು ಮುಂದಾಗಿದ್ದಾಳೆ. ಯುವತಿ ಆತನ ಬೈಕ್ ಹತ್ತಿದ ಕೆಲವೇ ಕ್ಷಣಗಳಲ್ಲಿ ಆತನ ಮೊಬೈಲ್ ಫೋನ್ ಕದ್ದು ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾಳೆ. ಆದ್ರೆ ತಕ್ಷಣವೇ ತಿಳಿದ ಬೈಕ್ ಸವಾರ ಆಕೆಯನ್ನ ಬೆನ್ನಟ್ಟಿದ್ದಾನೆ. ಘಟನೆ ನಡೆಯುತ್ತಿದ್ದಂತೆ ಕೆಲವು ದಾರಿ ಹೋಕರು ಇವರ ಸುತ್ತಲೂ ಜಮಾಯಿಸಿ ವಿಡಿಯೋ ಮಾಡಿದ್ದಾರೆ. ಅಷ್ಟಕ್ಕೆ ತನ್ನ ನೀಚ ಬುದ್ಧಿ ಬಿಡದ ಯುವತಿ ಬೈಕ್ ಸವಾರ ಕಿರುಕುಳ ನೀಡುತ್ತಿದ್ದಾನೆ ಎಂದು ಆರೋಪಿಸಿದ್ದಾಳೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಮಿಶ್ರ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಒಬ್ಬರು ಇದಕ್ಕಾಗಿ ಅನೇಕರು ಈಗ ಅಪರಿಚಿತರಿಗೂ ಸಹಾಯ ಮಾಡುವ ಮೊದಲು 2 ಬಾರಿ ಯೋಚಿಸುತ್ತಾರೆ ಅಂತ ಹೇಳಿದ್ದಾರೆ. ठीक है, इसने लिफ्ट मांगी है और फोन चोरी करा इसने, ठीक है, और अब ये एक्टर मारी गाली दे रही माँ बहन की, ठीक है, इसको देख लो, पब्लिक दिखा पूरी, पब्लिक दिखा।